ನಮ್ಮ ಗುರುಗಳು ಚನ್ನಬಸವ ಪಟ್ಟದ ದೇವರು 1924 ಅವ್ರ ಪಟ್ಟಾಭಿಷೇಕ ಆಯಿತು. ಮೊಟ್ಟ ಮೊದಲು ಅವರು ಕಾರ್ಯ ಕೈಗೊಂಡಿದ್ದು ಧರ್ಮ ಪ್ರಸಾರಕ್ಕಿಂತಲೂ ಕನ್ನಡದ ಪ್ರಸಾರ. ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಉಳಿಲಿಕ್ಕೆ ನಮ್ಮ ಗುರುಗಳು ಶಿಕ್ಷಣನೇ ಕಾರಣ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಲಿಂಗಾನಂದ ಸ್ವಾಮಿಗಳ ಪ್ರವಚನವನ್ನು ಅವರ ದಲಿತು ನಾನು 9ನೇ ಕ್ಲಾಸ್ ಇದ್ದಾಗ ಆ ಪ್ರವಚನವನ್ನು ಕೇಳಿ ಬಸವ ತತ್ವಕ್ಕೆ ನಾನು ಪ್ರಭಾವಿತನಾದೆ. ಒಂದ್ಸಲ ದೂರ ವಾಕಿಂಗ್ ಕರ್ಕೊಂಡು ಹೋಗಿ ಸಂಗುಳಿಗೆ ಅಂತ ಒಂದು ಊರದ, ಅಲ್ಲಿ ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಮುಂಜಾನೆ ಹೊತ್ತು ದೂರ ಕರ್ಕೊಂಡು ಹೋಗಿ ಅವ್ನ ಗುಡ್ಡದ ಮೇಲೆ ಕೂಡಿಸ್ಕೊಂಡು ಅವ್ರು ಹೇಳಿದ್ರು, ಸ್ವಾಮಿ ಆಗಬೇಕು, ಕಾವಿ ಹಾಕ್ಕೋಬೇಕು, ಈ ಮಠದ ಅಧಿಕಾರ ಸ್ವೀಕಾರ ಮಾಡಬೇಕು ಅಂತ. ಈ ಮಠದ ಜವಾಬ್ದಾರಿ ನೀನೇ ತಗೋಬೇಕು ಅಂದಾಗ ನನಗೆ ಅದು ದಿಗ್ಭ್ರಮೆ ಆಯ್ತು. ಗುರುಗಳು ಅಂದರು, ನೋಡಪ್ಪ ನೀವು ಒಪ್ಪಿದ್ರೆ ಈ ಮಠ ಉದ್ಧಾರ ಆಗ್ತದೆ, ಇಲ್ಲಂದ್ರೆ ಮತ್ತೆ ಏನಾಗ್ತದೆ ನೋಡು, ಆಲೋಚನೆ ಮಾಡು ಅಂತ ಕೊನೆ ಮಾತಾಡಿದ್ರು. ಒಂದು ತಾಯಿ, ಒಂದು ತಂದೆ, ಒಂದು ಕುಟುಂಬಕ್ಕೆ ತೊಂದರೆ ಆಗ್ಬೋದು. ನಾನು ಒಂದು ವೇಳೆ ಈ ಬಸವತ್ವ ಮಾರ್ಗಕ್ಕೆ ನಾ ಹೋದ್ನಂದ್ರೆ ನನಗೆ ಸಾವಿರಾರು ಕುಟುಂಬಗಳಿಗೆ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಗಾಳಿ ಕೆಲಸ ಏನು? ಬೀಸೋದು. ನೀರಿನ ಕೆಲಸ ಏನು? ಹರಿಯೋದು. ಹಂಗೆ ಕಾವಿ ಬಟ್ಟೆ ಹಾಕಿದ್ವಿ ಅಂದಮೇಲೆ ಸೇವಾ ಮಾಡೋದು ಅಂತ ನಾವು ತಿಳ್ಕೊಂಡ್ವಿ. ಮಠದಿಂದ ಪಾದಯಾತ್ರೆ ಹೋಗಿ ಅಲ್ಲಿ ಅನುಭವ ಮಂಟಪ ಕುಂತು ಭಕ್ತರ ಬಳಿ ಭಿಕ್ಷಾ ಬೇಡಿ, ಅವಾಗ ಯಾವುದೇ ಸರ್ಕಾರ ಫಂಡು, ಸರ್ಕಾರದಿಂದ ಸಹಾಯಧನ ಏನೂ ಇರಲಿಲ್ಲ. ಅವಾಗ ಜನರ ಮನಸ್ಸು ಹೆಂಗಿರ್ತದಂದ್ರೆ ಸಹಜಕ್ಕೆ ಸರಳಕ್ಕೆ ಆಕರ್ಷಣೆ ಆಗಲ್ಲ, ಆಡಂಬರಕ್ಕೆ ಭಾಳ ಬೇಗ ಆಕರ್ಷಣೆ ಆಗ್ತದೆ. ಹಿರೇಮಠ ಸಂಸ್ಥಾನ ಮಠವನ್ನ ಸದ್ಯಕ್ಕೆ ಪೂಜ್ಯರಾದಂತಹ ಗುರುಬಸವ ಪಟ್ಟದೇವರು ಶ್ರೀಗಳು ನೋಡ್ಕೊಳ್ತಾ ಇದ್ದಾರೆ. ಹೌದು, ಅವ್ರೆಲ್ಲದರಲ್ಲಿನೂ ನಮ್ಗಿಂತ ಒಂದು ಹೆಜ್ಜೆ ಮುಂದದಾರ. ಅವ್ರು ಯಾವುದೇ ಮಾಡಿದ್ರು ಹಾರ್ಟ್ಲಿ ಮಾಡ್ತಾರೆ ಮತ್ತು ಮನಸಾಪೂರ್ವಕ ಸೇವೆ ಮಾಡ್ತಾರೆ. ಕಲ್ಯಾಣ ಕರ್ನಾಟಕ ಬಸವನಾಡು ಆಗಬೇಕಾದ್ರೆ ವಚನಗಳ ಚಿಂತನೆ ಆಗಬೇಕು. ವಚನಗಳ ಚಿಂತನೆ ಆಗಬೇಕಾದ್ರೆ ಆ ಬಸವ ಪ್ರಜ್ಞೆ ಜನರಲ್ಲಿ ಮೂಡಿಸ್ಬೇಕು. ಅನುಭವ ಮಂಟಪ ಕಟ್ಟಡ ಸ್ಥಾವರ, ಅಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಅದು ಚೈತನ್ಯ.